ಎಲ್ರಿಗೂ ನಮಸ್ಕಾರ. ಇವತ್ತು ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ಭದ್ರ ಮಲಗಿರೋನು ಎದ್ದು ನೋಡ್ತಾನೆ. ಟೈಮ್ ಆಗಿರುತ್ತೆ, ವಿದ್ಯಾ ಇನ್ನೂ ಮಲಗಿರ್ತಾಳೆ. ಇನ್ನು ಟೈಮ್ ನೋಡಿಬಿಟ್ಟು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಅವಳು ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಅದು ಇಂಥ ಟೈಮ್ನಲ್ಲಿ ಅವಳು ಕಷ್ಟಪಟ್ಟು ಮಾಡ್ಕೊತಾ ಇದ್ದಾಳೆ. ನಾನು ಇಷ್ಟು ದಿನ ಆದರೂ ಅವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಇನ್ಮೇಲಾದರೂ ಅವಳನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ದಿನ ಕಷ್ಟ ಕೊಟ್ಟಿದ್ದು ಸಾಕು ಅವಳಿಗೆ, ಇನ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ ಅಂತ ಹೇಳಿ ಎದ್ದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅವನೇ. ಇನ್ನು ಬಟ್ಟೆ ಐರನ್ ಮಾಡಿ ಅಡುಗೆ ಎಲ್ಲ ಮಾಡಿ ಮಲ್ಕೊತಾನೆ ಭದ್ರ. ಬೆಳಗ್ಗೆ ವಿದ್ಯೆ ಎದ್ದು ಇನ್ನು ನೋಡ್ತಾಳೆ, ಬೆಳಗ್ಗೆ ಆಗ್ಬಿಟ್ಟಿರುತ್ತೆ, ಸೂರ್ಯ ಬಂದ್ಬಿಟ್ಟಿರುತ್ತೆ. ಇದೇನಿದು ಇಷ್ಟು ಲೇಟಾಗಿ ಎದ್ದುಬಿಟ್ಟಿದ್ದೀನಿ, ಅಲಾರಾಮ್ ಹೊಡೆದಿದ್ದು ನನಗೆ ಗೊತ್ತಾಗ್ಲಿಲ್ವಲ್ಲ, ಏನು ಮಾಡೋದು, ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಅವಸರವಾಗಿ ಎದ್ದೊಳ್ತಾ ಇದ್ದಾಳೆ. ಇನ್ನು ಸ್ನಾನಕ್ಕೆ ಹೋಗಬೇಕು, ಬಿಸಿನೀರನ್ನ ಕಾಯಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡ್ತಿರ್ತಾಳೆ. ಇವಾಗ ಐರನ್ ಮಾಡಿರೋ ಬಟ್ಟೆ ಎಲ್ಲ ನೋಡಿ ಯಾರಿಟ್ಟಿರೋದು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊತಾಳೆ. ಇದಾದಮೇಲೆ ಭದ್ರ ಒಂದೇ ಕಣ್ಣಲ್ಲಿ ಎದ್ಲ ಹೆಂಗೆ ಅಂತ ಹೇಳಿ ಕದ್ದು ನೋಡ್ತಿದ್ದಾನೆ. ಬಿಸಿನೀರು ಸಹ ಸ್ನಾನಕ್ಕೆ ರೆಡಿ ಇತ್ತು, ಟವಲ್ಲು ರೆಡಿ ಇತ್ತು. ಇದನ್ನೆಲ್ಲ ಯಾರು ರೆಡಿ ಮಾಡಿರ್ಬೋದು ಅಂತ ಹೇಳಿ ವಿದ್ಯೆ ಯೋಚನೆ ಮಾಡ್ತಾಳೆ. ಚಂಪ ಮತ್ತು ಸರು ಇಬ್ಬರು ಸಹ ನನ್ನ ಸಾನೆ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ ಇದನ್ನೆಲ್ಲ ರೆಡಿ ಮಾಡಿರಬೇಕು ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಭದ್ರ ಬಾಕ್ಸ್ಗೆ ಟಿಫನ್ ಎಲ್ಲ ರೆಡಿ ಮಾಡಿ ತುಂಬಿರ್ತಾನೆ. ಇನ್ನು ವಿದ್ಯಾ ಟಿಫನ್ ಬಾಕ್ಸ್ ಸಹ ರೆಡಿ ಮಾಡಿರೋದು ನೋಡಿ ಇವರು ಕಣ್ಣು ಮುಚ್ಚಾಲೆ ಆಟ ಆಡ್ತಾವ್ರ, ಹೆಂಗೋ ಬಿಡು ಸಹಾಯ ಮಾಡೋರಲ್ಲ ಅಂತ ಹೇಳಿ ಬ್ಯಾಗಿಗೆ ಪ್ಯಾಕಿಂಗ್ ಮಾಡಿಕೊಂಡು ಹೊರಡ್ತಾ ಆಚೆ ಕಡೆ ಬರ್ತಾಳೆ. ಅಷ್ಟರಲ್ಲಿ ಭದ್ರ ಗಾಡಿ ಹತ್ರ ನಿಂತಿರ್ತಾನೆ. ಇನ್ನು ಭದ್ರ ಲೇಟಾಗಿದೆ ಅಲ್ವಾ, ಬಾ ಬಿಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ ನಾನು ಹಂಗೆ ಹೋಗ್ತೀನಿ, ನಾನು ಮುಂಚೆ ಹೆಂಗೆ ಹೋಗ್ತಿದ್ದೆ ಆಟೋದಲ್ಲಿ ಹಂಗೆ ಹೋಗ್ತೀನಿ, ನನ್ನ ಭಾರ ಹೊತ್ತು ನೀವು ಯಾಕೆ ತೊಂದರೆ ತಗೊತೀರಾ ಅಂತ ಹೇಳ್ತಾಳೆ. ನಾನೇನು ಹೊರಲ್ಲ, ನನ್ನ ಗಾಡಿ ಹೊರುತ್ತಲ್ವಾ, ಬಾ ಕೂತ್ಕೋ ಅಂತ ಹೇಳ್ತಾನೆ ಭದ್ರ. ಅದಕ್ಕೆ ಇಲ್ಲ ನಾನು ಬಾಡಿಗೆ ಗಾಡಿಯಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ನೀನು ಅಲ್ಲಿ ಬಾಡಿಗೆ ಕೊಡೋ ಬದಲು ನನಗೆ ಬಾಡಿಗೆ ಕೊಡ್ಬೋದಲ್ಲ ಅಂತ ಹೇಳಿ ಭದ್ರ ಕೇಳಿದ್ದಕ್ಕೆ, ಪರವಾಗಿಲ್ಲ ನಿಮ್ದೇನು ಬಾಡಿಗೆ ಗಾಡಿ ಅಲ್ವಲ್ಲ, ನಾನು ಬಾಡಿಗೆ ಗಾಡಿಯಲ್ಲೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಿರ್ತಾಳೆ. ಭದ್ರ ಎಷ್ಟೇ ಆದರೂ ನಾನು ನೀನು ಈಗ ರೂಮೇಟ್ ಅಲ್ವೇ, ಅದು ಅಲ್ಲದೆ ಮನೇಲಿರೋ ಬಾಡಿಗೆಗಳಿಗೆಲ್ಲ ವಸ್ತುಗಳಿಗೆಲ್ಲ ಬಾಡಿಗೆ ಕೊಟ್ಟು ಬಳಸ್ಕೊತಿದ್ಯಾ ತಾನೇ, ಇದು ಹಾಗೆ ಬಾಡಿಗೆ ಕೊಟ್ಟು ಬಳಸ್ಕೊ ಅಂತ ಹೇಳಿ ವಿದ್ಯನಿಗೆ ಸಜೆಷನ್ ಕೊಡ್ತಿದ್ದಾನೆ ಭದ್ರ. ಇನ್ನು ವಿದ್ಯಾ ಆದ್ರೂ ಅಂತ ರಾಗ ಹೇಳ್ತಿರ್ತಾಳೆ. ಆವಾಗ ಭದ್ರ ಕೋಪದಲ್ಲಿ, ಇಷ್ಟೊತ್ತಿಂದ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿನಗೆ, ಕಾಡಿ ಹತ್ತು ಫಸ್ಟು ಅಂತ ಹೇಳಿ ರೇಗ್ತಾನೆ. ಆವಾಗ ವಿದ್ಯಾ ಯಾಕೆ ಇವತ್ತು ಹಿಂಗೆಲ್ಲ ಆಡ್ತವ್ರೆ, ಸರಿ ಆಯಿತು ಹತ್ತನ ಗಾಡಿ ಅಂತ ಹೇಳಿ ಗಾಡಿ ಹತ್ತು ಹೋಗ್ತಾರೆ. ವಿದ್ಯಾ ಗಾಡಿ ಹತ್ಬೇಕಾದ್ರೆ ಬೀಳಂಗೆ ಆಗುತ್ತೆ, ಅದಕ್ಕೆ ಹುಷಾರಾಗಿ ಕುತ್ಕೊಳ್ಳೋದಲ್ವಾ, ಹುಷಾರಾಗಿ ನೋಡ್ಕೊಂಡು ಕೂತ್ಕೋ, ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೋ ಅಂತ ಹೇಳಿ ವಿದ್ಯನಿಗೆ ಭದ್ರ ಹೇಳ್ತಾನೆ. ಆಯಿತು ಬಸ್ಸು ಅದರಲ್ಲೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋಕ್ಕಿರುತ್ತಲ್ಲ, ಹಂಗೆ ಅಂದ್ಕೊಂಡು ಇಟ್ಕೊಂಡು ಕೂತ್ಕೊತೀನಿ ಅಂತ ಹೇಳಿ ಗಾಡಿ ಹತ್ಬಿಟ್ಟು ಅವನ್ನ ಇಟ್ಕೊಂಡು ಕೂತ್ಕೊತಾಳೆ. ಇನ್ನು ವಿದ್ಯಾ ಹೋಟ್ಲ್ ಹತ್ರ ಗಾಡಿನ ಬಿಡಿಸ್ಕೊಳ್ಳೋದಿಲ್ಲ, ದೂರದಲ್ಲಿ ಬಿಡಿಸ್ಕೊತಾಳೆ. ಯಾಕೆ ಅಂತ ಕೇಳಿದ್ದಕ್ಕೆ ಭದ್ರ, ನೀವೇನಾದರೂ ನನ್ನನ್ನು ಹೋಟ್ಲ್ ಹತ್ರ ಡ್ರಾಪ್ ಮಾಡಿದ್ರೆ ಮಂತ್ರಿಗಳ ಮಗ ಡ್ರಾಪ್ ಮಾಡ್ದಂಗಾಗುತ್ತೆ, ಎಲ್ಲ ನಿಮ್ಮನ್ನೇ ನೋಡ್ತಾರೆ, ಹೋಟ್ಲ್ ಹುಡುಗಿನ ಡ್ರಾಪ್ ಮಾಡ್ದಂಗಾಗುತ್ತೆ, ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾಳೆ ವಿದ್ಯಾ. ಇನ್ನು ವಿದ್ಯಾ, ನೀನು ಅವೆಲ್ಲ ಕಿರಿಕೆಲ್ಲ ಬೇಡ, ನನಗೆ ನಡ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿ ಹೋಟೆಲ್ಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಆಮೇಲೆ ವಾಪಸ್ ಬಂದುಬಿಟ್ಟು ದುಡ್ಡು ಕೊಡ್ತಾಳೆ ಡ್ರಾಪ್ ಮಾಡಿದ್ದಕ್ಕೆ. ಆವಾಗ ವಿದ್ಯಾ ಕೊಟ್ಟಿದ ಮೇಲೆ ಭದ್ರ ಚೇಂಜ್ ಕೊಡ್ತೀನಿ ಇರು ಅಂತ ಹೇಳಿ ಚೇಂಜ್ ನೋಡ್ತಿರ್ತಾನೆ. ಆವಾಗ ಚೇಂಜ್ ಏನು ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಭದ್ರ ಯಾಕೆ ಅಂತ ಹೇಳಿ ಕೇಳ್ತಾನೆ. ನೀವು ನನಗೆ ಬಿಸಿನೀರೆಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ, ಟಿಫನ್ ಎಲ್ಲ ಬಾಕ್ಸ್ಗೆ ಹಾಕ್ಕೊಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಟಿಪ್ಸ್ ಅಂತ ಹೇಳಿ ನೀವೇ ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನು ಅವಳು ಮಾಡಿದ್ ನೋಡಿ ಭದ್ರ, ನೀನು ರಾತ್ರಿ ಎಲ್ಲ ನನಗೆ ಮಳೇಲಿ ತಲೆ ಒರೆಸಿ ಎಲ್ಲ ನನಗೆ ಉಪಚಾರ ಮಾಡಿ ಎಲ್ಲ ಮಾಡಿದ್ಯಲ್ಲ, ಅದನ್ನು ನಾನು ಟಿಪ್ಸ್ ಬಾಡಿಗೆ ಅಂತ ಹೇಳಿ ಕೊಡ್ಬೋದು, ಆದರೆ ನೀನು ಹೆಂಡ್ರಾಗೆ ಮಾಡಿದ್ಯಾ, ಅದಕ್ಕೆ ನಾನು ಕೊಡೋದಿಲ್ಲ ಬಾಡಿಗೆನ ಅಂತ ಹೇಳಿ ಅನ್ಕೊತಾನೆ. ಇನ್ನು ಅಜ್ಜಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಕುಂಕುಮ ತಗೋ ಅಂತ ಹೇಳಿ ಶಿವರಾಮೇಗೌಡಗೆ ಕೊಡೋಕೆ ಹೋಗ್ತಿರ್ತಾಳೆ. ಅದಾದಮೇಲೆ ಕೊಟ್ಬಿಟ್ಟು ವಾಪಸ್ ಹೋದವಳು ಹಿಂತಿರುಗಿ ಬರ್ತಾಳೆ. ಏನಮ್ಮ ಆಯಿತು ಅಂತ ಹೇಳಿ ಶಿವರಾಮೇಗೌಡ ಕೇಳಿದ್ದಕ್ಕೆ, ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ. ವಿದ್ಯನ ಬಗ್ಗೆ ಮಾತಾಡ್ತಾಳೆ. ವಿದ್ಯನಿಗೆ ತಪ್ಪು ಮಾಡಿರ್ಬೋದು, ಆದರೆ ಅವಳನ್ನ ನಾವು ಕ್ಷಮಿಸ್ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಶಿವರಾಮೇಗೌಡ, ಅವಳನ್ನ ಯಾವತ್ತೂ ನಾನು ಕ್ಷಮಿಸಿದಾಗಿದೆ ಅಂತ ಹೇಳ್ತಾನೆ. ಹಾಗಾದರೆ ಭದ್ರನು ವಿದ್ಯನ್ನು ಇಬ್ಬರೂ ಒಂದು ಮಾಡಬೇಕು ನೀನು ಅಂತ ಹೇಳಿದ್ದಕ್ಕೆ, ಅವರಿಬ್ಬರನ್ನ ಒಂದು ಮಾಡೋಕ್ಕೆ ನನಗೆ ಹೆಂಗವ ಆಗುತ್ತೆ, ಆಗಲ್ಲ, ಅದು ಅವರಿಬ್ಬರೇ ಮನಸ್ಸು ಮಾಡಬೇಕು ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಿದ್ದಾನೆ. ಅವರಿಬ್ಬರು ಸಂಸಾರ ಒಂದಾಗಬೇಕು ಅಂತ ಹೇಳಿದರೆ ಅವರಿಬ್ಬರೇ ಮನಸ್ಸು ಮಾಡಬೇಕು ಅಂತ ಹೇಳಿ ಭದ್ರನ್ನ ಫೋನ್ ಮಾಡಿಬಿಟ್ಟು ಶಿವರಾಮೇಗೌಡರು ಕರೀತಾರೆ. ಭದ್ರೇಗೌಡರು ಬರ್ತಾರೆ. ಬಂದಾದಮೇಲೆ ಬಾ ಕುತ್ಕೋ ಬಾ, ನನ್ನ ಮನಸ್ಸಲ್ಲಿರೋ ವಿಷಯನ ಹೇಳ್ತೀನಿ, ಆದರೆ ಅದು ನಾನು ಹೇಳಾದ್ಮೇಲೆ ಸರಿನೋ ತಪ್ಪೋ ಅಂತ ನೀನು ನಿರ್ಧಾರ ಮಾಡಬೇಕು.
ಏನಪ್ಪಯ್ಯ ಹಿಂಗೆ ಹೇಳ್ತಿದ್ದೀಯ, ಯಾವತ್ತಾದರೂ ನಿನ್ನ ಮಾತಿಗೆ ಎದುರಾಡಿದ್ದೀನಾ ಅಂತ ಹೇಳಿ ಭದ್ರೇಗೌಡರು ಹೇಳಿದ್ದಕ್ಕೆ ಶಿವರಾಮೇಗೌಡ, ನೋಡು ವಿದ್ಯಾ ಏನೋ ಒಂದು ತಪ್ಪು ಮಾಡಿದ್ಲು ಅಂತ ಅವಳನ್ನ ದೂರ ಇಟ್ಟೆ, ಕೋರ್ಟ್ ಮೆಟ್ಲು ಸಹ ಹತ್ತಿದ್ಯಾ, ಅದು ಒಂದು ವಿಷಯದಲ್ಲಿ ತಪ್ಪು ಮಾಡೋಳೆ ವಿದ್ಯಾ ಅನ್ನೋದು ಬಿಟ್ಟರೆ ಇನ್ನೆಲ್ಲ ವಿಷಯದಲ್ಲೂ ಮನೆಗೆ ಒಳ್ಳೇದೇ ಬಂದವಳೆ ವಿದ್ಯಾ. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅವಳ ಸಂಬಂಧನ ಕಳ್ಕೊಬೇಕಾ ಇಟ್ಕೋಬೇಕಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ನಿರ್ಧಾರ ಮಾಡಬೇಕಾಗಿರೋನು ನೀನು. ಈ ವಿಷಯದಲ್ಲಿ ನಮ್ಮ ಬಲವಂತ ಏನೂ ಇಲ್ಲ. ಈ ವಿಷಯದಲ್ಲಿ ನಿನ್ನ ನಿರ್ಧಾರ ಏನು ಅಂತ ಹೇಳು ಅಂತ ಹೇಳಿ ಶಿವರಾಮೇಗೌಡ ಕೇಳಿದ್ದಕ್ಕೆ ಶಿವರಾಮೇಗೌಡ, ಯಾವಾಗ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿಮ್ಮನ್ನ ಕಾಪಾಡಿದ್ಲು ಅವಳು, ಅವಾಗಲೇ ಅವಳ ಮೇಲೆ ಇದ್ದಿದ್ದ ಬೇಸರ ಕೋಪ ಎಲ್ಲ ಹೊಂಟೋಯ್ತು ಅಪ್ಪಯ್ಯ. ಇವಾಗ ಅವಳು ನನಗೆ ನಮ್ಮ ಅಪ್ಪಯ್ಯನ ಪ್ರಾಣ ಉಳಿಸಿರೋ ದೇವತೆ ಸ್ಥಾನದಲ್ಲಿ ಅವಳೆ. ಹಾಗಾದರೆ ಅವಳ ಜೊತೆ ಕೂತು ಮಾತಾಡ್ಬಿಟ್ಟು ಒಂದಾಗಿರು ಅಂತ ಹೇಳ್ಬಿಡ್ಲಾ ಮಗ ಅಂತ ಹೇಳಿ ಶಿವರಾಮೇಗೌಡ ಭದ್ರನ ಹತ್ರ ಕೇಳಿದ್ದಕ್ಕೆ, ಆದರೂ ಭದ್ರ ಸೈಲೆಂಟಾಗಿ ಕೂತಿರ್ತಾನೆ. ಅಜ್ಜಮ್ಮ ಇದು ಯಾಕೆ ಇನ್ನೂ ಯೋಚನೆ ಮಾಡ್ತಿದ್ದೀಯ ಅಂತ ಹೇಳಿ ಕೇಳಿದಾಗ, ಈಗ ನಾನು ಅವಳು ಮುಂದೆ ಹೋಗ್ಬಿಟ್ಟು ನಮ್ಮ ಅಪ್ಪಯ್ಯನ ಪ್ರಾಣ ಉಳಿಸಿದ್ಯಾ, ಅದಕ್ಕೆ ನೀನು ಒಂದಾಗೋಣ ಅಂತ ಹೇಳಿಬಿಟ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಹೇಳೋ ಅಮ್ಮಮ್ಮ ಅಂತ ಹೇಳಿ ಭದ್ರ ಹೇಳ್ತಿದ್ದಾನೆ. ಯಾಕಲೇ ಹಿಂಗೆ ಮಾತಾಡ್ತಿದ್ದೀಯ, ಅವಳು ಒಪ್ಕೊಂತಾಳೆ ಕಣ್ಲಾ ಅಂತ ಅಜ್ಜಮ್ಮ ಹೇಳಿದ್ದಕ್ಕೆ ಭದ್ರೇಗೌಡ, ಒಪ್ಕೊಂಡ್ರು ಒಪ್ಕೊತಾಳೆ, ಆದರೆ ಕೊನೆಗಿಂತ ನಾನು ಅವಳ ಹತ್ರ ಮಾತಾಡಿರೋದು ಅವಳ ಎದೆನಲ್ಲಿ ಹೊಡೆದ್ಬಿಟ್ಟೈತೆ, ಅದರಿಂದ ಅವಳಿಗೆ ಸಾನೇ ಬೇಜಾರಾಗಿದೆ. ಮೊದಲು ಆ ಗಾಯಕ್ಕೆ ಔಷಧಿ ಹಚ್ಚಿ ವಾಸಿ ಮಾಡ್ತೀನಿ, ಆಮೇಲಿಂದ ಮನಸಾರೆ ಕ್ಷಮೆ ಕೇಳಿ ನನಗೆ ಇನ್ನೊಂದು ಅವಕಾಶ ಕೊಡ್ತೀಯಾ ಅಂತ ಹೇಳಿ ಅವಳ ಹತ್ರ ಕೇಳ್ಕೊತೀನಿ ಅಂತ ಭದ್ರೇಗೌಡ ಹೇಳ್ತಿದ್ದಾನೆ. ಅಲ್ಲಿವರೆಗೂ ನನಗೆ ಬಲವಂತ ಮಾಡಬೇಡಿ ಈ ವಿಷಯದ ಬಗ್ಗೆ ಅಂತ ಹೇಳಿ ಭದ್ರೇಗೌಡ ಹೇಳಿದ್ದಕ್ಕೆ ಅಜ್ಜಮ್ಮ, ಯಾಕಲೇ ಹಿಂಗೆ ಮಾತಾಡ್ತೀಯಾ, ಅವಳು ನಿನ್ನ ಹೆಂಡ್ರು, ಅವಳ ಮೇಲೆ ನಿನಗೆ ಎಲ್ಲ ಅಧಿಕಾರ ಇದೆ, ಅವಳ ಮೇಲೆ ಕೋಪ ಬೇಜಾರು ಮಾಡ್ಕೊಳ್ಳೋದಾಗಲಿ ಎಲ್ಲ ಅಧಿಕಾರನೂ ನಿನಗಿದೆ, ಅವಳ ಹತ್ರ ಹೋಗಿ ಮಾತಾಡು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಜ್ಜಮ್ಮ ಹೇಳಿದ್ದಕ್ಕೆ, ಅಮ್ಮಮ್ಮ ಅವಳು ಸ್ವಾಭಿಮಾನಿ, ಎಷ್ಟೇ ಆದರೂ ಸ್ವಾಭಿಮಾನ ಆತ್ಮಾಭಿಮಾನ ಅಂತ ಹೇಳಿ ನಂಬ್ಕೊಂಡು ಬದುಕಿರೋವಳು, ಅವಳ ಹತ್ರ ಅಂಥವಳ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ರೀತಿ ಮಾತಾಡಿರೋನು ನಾನು. ಅದನ್ನು ಮರೆಸೋ ಅಷ್ಟು ಪ್ರೀತಿ ತೋರಿ ಅವಳನ್ನ ಗೆಲ್ಲಿಸ್ಬೇಕು, ನಾನು ಗೆಲ್ಲಬೇಕು, ಅದಕ್ಕೋಸ್ಕರ ನಂಗೆ ಸ್ವಲ್ಪ ಟೈಮ್ ಬೇಕು, ನಾನು ಅವಳ ಮನಸ್ಸಿಗೆ ನೋವು ಮಾಡಿರೋದನ್ನ ಗಾಯ ಎಲ್ಲ ನಾನೇ ಅಳಿಸ್ಬೇಕು, ಅದಕ್ಕೆ ಮೊಲ ಮಚ್ಚೋ ಥರ ನಾನೇ ಅವಳಿಗೆ ಪ್ರೀತಿ ಕೊಡಬೇಕು ಅಂತ ಎಲ್ಲ ಭದ್ರ ಹೇಳ್ತಿದ್ದಾನೆ. ಇನ್ನು ಶಿವರಾಮೇಗೌಡನು, ನಿನ್ನ ನಿರ್ಧಾರ ಸರಿಯಾಗಿದೆ, ನೀನು ಮಾಡಿರೋ ತಪ್ಪನ್ನ ಅವಳ ಹತ್ರ ಕ್ಷಮೆ ಕೇಳಿ ನೀನು ಅವಳನ್ನ ಮತ್ತೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಈಗ ಇದಕ್ಕೆ ನನಗೆ ಸಾನೇ ಗೌರವ ಇದೆ ಅಂತ ಅಜ್ಜಮ್ಮ ಮತ್ತು ಶಿವರಾಮೇಗೌಡ ಇಬ್ಬರು ಸಹ ಅವನಿಗೆ ಒಪ್ಪಿಗೆ ಕೊಡ್ತಾರೆ. ಇನ್ನು ಅಜ್ಜಮ್ಮ ದೇವ್ರ ಹತ್ರ ಕೈ ಮುಗಿದು ಮನಸಲ್ಲೇ ಕೇಳ್ಕೊತಾಳೆ, ಇಬ್ಬರೂ ಚೆನ್ನಾಗಿ ಬಾಳೋವಂಗೆ ಮಾಡಿಬಿಡವ ಅಂತ ಹೇಳಿ. ಇನ್ನು ಇಲ್ಲಿ ಈಶ್ವರಿ, ಸುಭಾಷ ಮತ್ತು ಚಿತ್ರ 3 ಜನ ಮಾತಾಡ್ತಾ ಇದ್ದಾರೆ. ಯಾಕಲೇ ಹಿಂಗೆ ಕೂತಿದ್ಯಾ ಅಂತ ಹೇಳಿ ಈಶ್ವರಿ ಕೇಳಿದ್ದಕ್ಕೆ, ಹೆಂಗೆ ನನ್ನ ಜೀವನ ಆಗೋಯ್ತು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಚಿತ್ರ ಹೇಳ್ತಾಳೆ, ಟೈಮ್ ಸರಿ ಇಲ್ಲ ಅಂದರೆ ಹಿಂಗೆಲ್ಲ ಆಗುತ್ತೆ, ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ, ಅದಕ್ಕೋಸ್ಕರ ತಾಳ್ಮೆಯಿಂದಿರು ಸುಭಾಷ ಅಂತ ಹೇಳಿ ಚಿತ್ರ ಹೇಳ್ತಿದ್ದಾಳೆ. ಇನ್ನು ಈಶ್ವರಿ, ಮಾತಾಡಲ್ಲ ಸುಭಾಷ, ಸುಮ್ಮನೆ ಕುತ್ಕೋಬೇಡ ಸೈಲೆಂಟಾಗಿ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ನವ್ಯ ಬಂದ್ಬಿಟ್ಟು ಅವನಿಗೆ ಅಂಗಿಸೋ ರೀತಿ ಮಾತಾಡ್ತಿದ್ದಾಳೆ. ಓಹೋ, ಎಳೆ ಮಗು ಅಳ್ತಾ ಇದೆ, ಫೀಡಿಂಗ್ ಬಾಟ್ಲು ಕೊಡ್ತೀರಾ ನೋಡಿ ಅಂತ ಹೇಳಿ ಅಂಗಿಸ್ತಿದ್ದಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.